ಮನವೇ ಚಂಚಲ ಮತಿಯ ಬಿಡು, 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 ಮನವೇ ಚಂಚಲ ಮತಿಯ ಬಿಡು. ವನಜನಾಭನ ಸ್ಮರಣೆಯ ಮಾಡೋ, ಮನವೇ ಚಂಚಲ ಮತಿಯ ಬಿಡು, ವನಜನಾಭನ ಭಜನೆಯ ಮಾಡೋ, ಮನವೇ ಚಂಚಲ ಮತಿಯ ಬಿಡು, ವನಜನಾಭನ ಭಜನೆಯ ಮಾಡೋ, ಮನವೇ ಚಂಚಲ ಮತಿಯ ಬಿಡು. ಬಡ ಮನುಜಗೆ ಬಾಯ ಬಿಡಲು ದೈನ್ಯದಲವನ, ಬಡ ಮನುಜಗೆ ಬಾಯ ಬಿಡಲು ದೈನ್ಯದಲವನ, ಗಡಿಗಡಿಗೆರಗಲು ಪಡೆಯುವುದೇನೋ, ಬಡ ಮನುಜಗೆ ಬಾಯ ಬಿಡಲು ದೈನ್ಯದಲವನ, ಅಡಿಗಡಿಗೆರಗಲು ಪಡೆಯುವುದೇನೋ, ಕಡಲ ಶಯನ ಜಗ ದೊಡೆಯನು ನಮಗಿರೆ, ಕಡಲ ಶಯನ ಜಗ ದೊಡೆಯನು ನಮಗಿರೆ, ಕೈ ಬಿಡಿದು ಸಲಹುವನು ಬಿಡದಲೆ ಅನುದಿನ, ಕೈ ಬಿಡಿದು ಸಲಹುವನು ಬಿಡದಲೆ ಅನುದಿನ, ಮನವೇ ಚಂಚಲ ಮತಿಯ ಬಿಡು. ಕೇಶವಾಚ್ಯುತ ಶ್ರೀನಿವಾಸ ಮುರಾರೇ, ಕೇಶವಾಚ್ಯುತ ಶ್ರೀನಿವಾಸ ಮುರಾರೇ, ಕೇಶವಾಚ್ಯುತ ಶ್ರೀನಿವಾಸ ಮುರಾರೇ, ಕೇಶವಾಚ್ಯುತ ಶ್ರೀನಿವಾಸ ಮುರಾರೇ, ಕ್ಲೇಶವ ಹರಿಸಿ ಲೇಶನಾಶಕನೆಂದು, ದೋಷವ ಹರಿಸಿ ಕ್ಲೇಶನಾಶನನೆಂದು, ಮೋಸಗೊಳಿಪ ಭವಪಾಶವ ಖಂಡಿಪ, ಮೋಸಗೊಳಿಪ ಭವಪಾಶವ ಖಂಡಿಪ, ಶ್ರೀಶ ಪುರಂದರ ವಿಠಲನು ಜಗಕ್ಕಿರೆ, ಮೋಸಗೊಳಿಪ ಭವ ಪಾಶವ ಖಂಡಿಪ, ಶ್ರೀಶ ಪುರಂದರ ವಿಠಲನು ಜಗಕ್ಕಿರೆ, ಮನವೇ ಚಂಚಲ ಮತಿಯ ಬಿಡು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ
ಏಕದಂತಮುಪಾಸ್ಮಹೇ ನ ಚ ತಸ್ಮಾನ್ಮನುಷ್ಯೇತು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ನಾವು ಇದುವರೆಗೆ 13ನೇ ಅಧ್ಯಾಯ ಕ್ಷೇತ್ರಜ್ಞ ಯೋಗವನ್ನು ಕೊನೆಯ ಶ್ಲೋಕಗಳಿಗೆ ತಲುಪಿದ್ದೇವೆ. ಕ್ಷೇತ್ರಜ್ಞವೆಂಬುದು ಭೂತಾತ್ಮನಿಗೂ ಪರಮಾತ್ಮನಿಗೂ ಸಂಪೂರ್ಣವಾದ ಸಂಬಂಧವನ್ನು ತಿಳಿಸಿದ ಪರಮಾತ್ಮ ಶ್ರೀಕೃಷ್ಣ ಇಲ್ಲಿ ಕ್ಷೇತ್ರಜ್ಞ ಯೋಗವೆಂಬ 2 ಪದಗಳಿಂದ ಸಂಪೂರ್ಣವಾಗಿ ವಿಸ್ತರಿಸಿ ಪ್ರತಿಯೊಂದು ಭೂತಾತ್ಮ ಅಥವಾ ಜೀವಾತ್ಮವು ಹೇಗೆ ಕ್ಷೇತ್ರವನ್ನು ಹೊಂದುತ್ತದೆ, ತನ್ನ ದೇಹವನ್ನೇ ಹೇಗೆ ಕ್ಷೇತ್ರವನ್ನಾಗಿ ಮಾರ್ಪಡಿಸುತ್ತದೆ, ಕ್ಷೇತ್ರವನ್ನಾಗಿ ಮಾರ್ಪಡಿಸಿದ ಆ ದಿವ್ಯ ಸಿದ್ಧಿ ಹಾಗೂ ಶಕ್ತಿಗಳನ್ನು ಪಡೆದುಕೊಂಡ ಆತ್ಮ, ಪ್ರತ್ಯೇಕಾತ್ಮ, ಭೂತಾತ್ಮ, ಯಾವುದೇ ಪುರುಷ, ಪರಮಪುರುಷನ ಭಾವವನ್ನು ಹೊಂದುವುದರ ಮೂಲಕ ತನ್ನ ಸಕಲ ಸಿದ್ಧಿಗಳನ್ನು ಪ್ರದರ್ಶಿಸುವ ಮೂಲಕ ದೇಹವನ್ನು ವಿಸ್ತರಿಸಿ ಕ್ಷೇತ್ರವನ್ನಾಗಿಸಿಕೊಳ್ಳುತ್ತಾನೆ. ಹಾಗೆ ವಿಸ್ತರಿಸುತ್ತಾ ಮಹಾಪುರುಷನಾಗಿ ತನ್ನ ಕ್ಷೇತ್ರದ ವ್ಯಾಪ್ತಿಯನ್ನೇ ಸಂಪೂರ್ಣವಾಗಿ ವಿಸ್ತರಿಸುತ್ತಾ ವಿಶ್ವವ್ಯಾಪಿಯಾಗಲು ಆರಂಭಿಸಿಬಿಡುತ್ತಾನೆ. ಆ ರೀತಿಯಲ್ಲಿ ವಿಶ್ವವನ್ನೇ ಕ್ಷೇತ್ರವನ್ನಾಗಿಸಿ ಮಹಾಪುರುಷನಾದ, ಪರಮಪುರುಷನಾದ, ಪರಬ್ರಹ್ಮನಾದ, ಪರಮಾತ್ಮನಾದ ಶ್ರೀ ಮಹಾವಿಷ್ಣುವು ವಿಶ್ವವನ್ನೇ ತನ್ನ ಕ್ಷೇತ್ರವೆಂದು ಬಣ್ಣಿಸುತ್ತಾ 35 ಶ್ಲೋಕಗಳಲ್ಲಿ ತಿಳಿಸುತ್ತಾನೆ. ನಮಗೆ ಇದರಿಂದ ಏನಪ್ಪ ತಿಳಿದು ಬರುತ್ತೆ ಅಂದರೆ, ಬಹಳ ವಿಸ್ತಾರವಾಗಿದೆ. ಆಧ್ಯಾತ್ಮ ಜ್ಞಾನವೆಲ್ಲವೂ, ವೇದೋಪನಿಷತ್ ಜ್ಞಾನವೆಲ್ಲವೂ ಸಂಪೂರ್ಣವಾಗಿ ಕ್ಷೇತ್ರ ಮತ್ತು ಕ್ಷೇತ್ರಿ ಅಥವಾ ಕ್ಷೇತ್ರಜ್ಞ ಎಂಬ ಪದಗಳಲ್ಲಿ ಅಡಗಿದೆ. ಶರೀರಂ ಇದಂ ಕ್ಷೇತ್ರಂ ಇತ್ಯಭಿಧೀಯತೆ ಅಂತ ಆರಂಭಿಸಿದ ಪರಮಾತ್ಮ ಈ ಶರೀರವನ್ನೇಪ್ಪ, ಈ ದೇಹವನ್ನೇಪ್ಪ ಕ್ಷೇತ್ರ ಅಂತ ನಾವು ತಿಳಿಸ್ತಾ ಇದ್ದೇವೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಸಂಬಂಧವನ್ನು ಈ ಶರೀರದಿಂದಲೇ ನೋಡಬೇಕು ಎಂಬುದಾಗಿ ಆರಂಭಿಸಿದ ಪರಮಾತ್ಮ ಎಷ್ಟು ವಿಸ್ತರಿಸಿಬಿಟ್ಟಿದ್ದಾನೆಂದರೆ, ವಿಶ್ವದಲ್ಲಿರುವ ಎಲ್ಲವನ್ನೂ ಕ್ಷೇತ್ರವೆಂದೇ ಹೇಳುತ್ತಾನೆ. ವಿಶ್ವಾತ್ಮನಾಗಿ, ವಿಶ್ವನಾಥನಾಗಿ, ವಿಶ್ವೇಶನಾಗಿಯೂ ಪರಮಪುರುಷನಾದ ಮಹಾವಿಷ್ಣುವು ಹೇಗೆ ತನ್ನ ಕ್ಷೇತ್ರಜ್ಞನ ಪ್ರಭಾವವನ್ನು ಇಡೀ ವಿಶ್ವವೆಂಬ ಕ್ಷೇತ್ರದ ಮೇಲೆ ಇಟ್ಟುಕೊಂಡಿದ್ದಾನೆ ಮತ್ತು ಅವನ ಮಹಿಮೆಗಳನ್ನು 10-11ನೇ ಅಧ್ಯಾಯಗಳಲ್ಲಿ ತಿಳಿಸಿದ್ದಾನೆ. ಹೇಗೆ ಎಲ್ಲವನ್ನು ನಿಯಂತ್ರಣಕ್ಕೊಳಪಡಿಸಿದ್ದಾನೆ. ಪ್ರಕೃತಿಯೂ ಸ್ವಭಾವಜನ್ಯವಾಗಿಯೇ ನಡೆಯುತ್ತದೆ, ಪ್ರೋಗ್ರಾಮ್ಡ್ ಅಂತ ಹೇಳಿದಿನಲ್ಲ ಆ ರೀತಿ. ಹಾಗೆ ಪುರುಷನು ಸ್ವಭಾವಜನ್ಯವಾಗಿ ನಡೆಯುವಂತಹ ಈ ಪ್ರಕೃತಿ ಎಂಬ ದೇಹದೊಳಗಿದ್ದು ಅದರಿಂದ ಬಂಧಿಸಲ್ಪಡದೆ ಅದರ ಮೇಲೆ ನಿಯಂತ್ರಣವನ್ನು ಸಾಧಿಸುವ ಯೋಗ ಕಲೆ ಸಿದ್ಧಿಗಳನ್ನು ತಿಳಿದುಕೊಂಡು, ಕಲಿತುಕೊಂಡು, ಅಭ್ಯಾಸ ಮಾಡಿ ಸಿದ್ಧಿಸಿಕೊಂಡು ಹೇಗೆ ಕ್ಷೇತ್ರವನ್ನಾಗಿ ಪರಿವರ್ತಿಸುತ್ತಾನೆ ತನ್ನ ದೇಹವನ್ನು ಅನ್ನುವುದನ್ನು ವಿಶದವಾಗಿ ವಿವರವಾಗಿ ತಿಳಿಸಿದಾನೆ ಪರಮಾತ್ಮ.
ಏನಪ್ಪ ಇದು ಅರ್ಥವೇ ಆಗೋದಿಲ್ವಲ್ಲ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಒಳಹೊಕ್ಕು ನೋಡಿದ್ರೆ ಸಣ್ಣ ಸಣ್ಣ ಉದಾಹರಣೆಗಳ ಮೂಲಕ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ಬೋದು. ನೋಡಿ, ಇದು ಸಾಮಾನ್ಯ ಜನರುಗಳಿಗೆ ಈ ಕ್ಷೇತ್ರವೆಂದರೆ ಅರ್ಥವೇ ಆಗುವುದಿಲ್ಲ. ಅವರ ದೇಹದ ಬಗ್ಗೆಯೇ ಅವರಿಗೆ ಸಾಕಷ್ಟು ಪರಿಚಯವಿಲ್ಲದೆ ಇರುವುದರಿಂದ ಇನ್ನು ಕ್ಷೇತ್ರವನ್ನಾಗಿ ಅದನ್ನು ಪರಿವರ್ತಿಸುವುದು ಅನ್ನುವುದು ಅವರಿಗೆ ಅಷ್ಟು ಸುಲಭವಾಗಿ ತಿಳಿಯುವುದು ಸಾಧ್ಯವಿಲ್ಲ. ಏನಪ್ಪ, ಬ್ರಹ್ಮವಿದ್ಯಾ ಆಧ್ಯಾತ್ಮವಿದ್ಯೆಯ ರಹಸ್ಯವೇ ಇಲ್ಲಿ ಅಡಗಿದೆ. ಈ ರಹಸ್ಯ ವಿದ್ಯೆಯನ್ನು ಎಲ್ಲರಿಗೂ ಹೇಳಬಾರದು ಎಂಬುದಾಗಿ ಕೃಷ್ಣನೂ ಕೊನೆಯಲ್ಲಿ ಹೇಳುತ್ತಾನೆ. ನನ್ನಲ್ಲಿ ಭಕ್ತಿ ಇರುವವರಿಗೆ ಮಾತ್ರ, ನನ್ನ ಭಕ್ತರಾಗಿದ್ದವರಿಗೆ ಮಾತ್ರ ಇವುಗಳನ್ನೆಲ್ಲ ತಿಳಿದುಕೊಳ್ಳುವ ಅರ್ಹತೆ ಯೋಗ್ಯತೆ ಇರುತ್ತದೆ. ಅನ್ಯರಿಗೆ ಇದನ್ನು ತಿಳಿಸಬಾರದು, ರಹಸ್ಯವಾಗಿ ಇಡಬೇಕು. ಯಾವುದೇ ಜ್ಞಾನವನ್ನು ರಹಸ್ಯವಾಗಿಡಬೇಕು ಎಂಬುದಕ್ಕೆ ಕಾರಣಗಳಿರುತ್ತದೆ. ಆ ಕಾರಣಗಳನ್ನು ಒಮ್ಮೆ ಅವಲೋಕಿಸಿದರೆ ಏನಪ್ಪ ಅದು ರಹಸ್ಯವಾಗಿಡಬೇಕಾದಕ್ಕೆ ಕಾರಣವೇನು ಅಂತ ಅವಲೋಕಿಸಿದರೆ ನೋಡಿ, ಈ ಬ್ರಹ್ಮವಿದ್ಯಾ ಜ್ಞಾನದ ಸಹಾಯದಿಂದ ತನ್ನ ಭೂತಾತ್ಮನಾದಂತಹ ಒಬ್ಬ ಜೀವಾತ್ಮನು ತನ್ನ ದೇಹದ ಮೇಲೆ ಹೇಗೆ ನಿಯಂತ್ರಣವನ್ನು ಸಾಧಿಸಬಹುದು ಎಂಬುದನ್ನು ಮೊದಲ 6 ಅಧ್ಯಾಯಗಳಲ್ಲಿ ತಿಳಿಸಿಕೊಟ್ಟ ಪರಮಾತ್ಮ, ಆ ರೀತಿ ನಿಯಂತ್ರಣವನ್ನು ಹೊಂದಿದ ಮೇಲೆ ಆ ವ್ಯಕ್ತಿಗೆ ಅಪರಿಮಿತವಾದ ಶಕ್ತಿಗಳು ಉಂಟಾಗುತ್ತದೆ. 4 ಸ್ತರಗಳಲ್ಲಿ ಅವನಲ್ಲಿ ಶಕ್ತಿಯೂ ಬಲವೂ ಉಂಟಾಗುತ್ತದೆ. ಯಾವುದೇ ವ್ಯಕ್ತಿ ಹೆಣ್ಣು ಗಂಡೆಂಬ ಭೇದವಿಲ್ಲ, ದೇಶ ಜಾತಿಗಳೆಂಬ ಭೇದವಿಲ್ಲ. ವ್ಯಕ್ತನಾದರೆ ಅವನು ವ್ಯಕ್ತಿ ಎನಿಸಿಕೊಳ್ಳುತ್ತಾನೆ. ಅವ್ಯಕ್ತವಾಗಿರುವಂತಹ ಈ ಪ್ರಪಂಚದಲ್ಲಿ ಅವ್ಯಕ್ತವಾಗಿರುವಂತಹ ಸಕಲ ದೇವತಾತ್ಮಗಳು, ರಾಕ್ಷಸಾದಿಗಳು, ಆಸುರಿ ಗುಣಗಳು, ಆಸುರಿ ಶಕ್ತಿಗಳು ಎಲ್ಲವೂ ಅವ್ಯಕ್ತವಾಗಿಯೇ ಇದೆ. ಅವು ಅವ್ಯಕ್ತವಾಗಿದೆ ಎಂಬ ಮಾತ್ರದಿಂದ ಅವು ಇಲ್ಲವೆಂದು ಹೇಳಲಾಗುವುದಿಲ್ಲ. ಆದರೂ ಆಸುರಿ ಶಕ್ತಿಯೇ ಆಗಲಿ, ದೈವೀ ಶಕ್ತಿಯೇ ಆಗಲಿ, ಒಂದು ಮಾಧ್ಯಮದ ಮೂಲಕವೇ ಪ್ರಕಟಪಡಿಸಿಕೊಳ್ಳಬೇಕು. ಅವುಗಳು ನಿರಂತರ ಕ್ರಿಯೆಯಲ್ಲಿರುವುದು ಮಾಧ್ಯಮದ ಮೂಲಕವೇ. ಆ ಮಾಧ್ಯಮವೇ ಪ್ರತಿಯೊಂದು ಜೀವನ ದೇಹವಾಗಿರುತ್ತದೆ. ಇದು ನಮ್ಮ ಸನಾತನ ಧರ್ಮದಲ್ಲಿ ಋಷಿಮುನಿಗಳು ಪತ್ತೆ ಹಚ್ಚಿಕೊಂಡು ಬಾಳಿ ಬೆಳಗಿದಂತಹ ಜ್ಞಾನ ಪ್ರದೀಪ. ನೋಡಿ, ಅವ್ಯಕ್ತವಾಗಿರುವಂತಹ ಈ ಶಕ್ತಿಗಳು, ದೈವೀ ಶಕ್ತಿಯೇ ಆಗಲಿ, ಆಸುರಿ ಶಕ್ತಿಯೇ ಆಗಲಿ, ಯಾವುದೊಂದು ಪ್ರಾಣಿಯ ಮೇಲೆ ಬಂದು ಹೋಗುವ ನಿಯಂತ್ರಣವನ್ನು ಸಾಧಿಸಿರುತ್ತದೆ. ಪ್ರತಿಯೊಂದು ಜೀವನು ಈ ಒಂದು ಅನುಭವವನ್ನು ಇಟ್ಟುಕೊಂಡಿರ್ತಾನೆ, ಪಡೆದುಕೊಂಡಿರ್ತಾನೆ. ಕಾರಣ, ಅದಕ್ಕೆ ಉದಾಹರಣೆ, ನಾವುಗಳು ನಿದ್ರೆ ಹೋಗುತ್ತೇವೆ. ಆಳವಾದ ನಿದ್ರೆ ಮಾಡಿದ ನಂತರದಲ್ಲಿ ಇದೇ ಶರೀರದಲ್ಲಿಯೇ ಮತ್ತೆ ಎದ್ದೇಳುತ್ತೇವೆ, ಎಚ್ಚರಗೊಳ್ಳುತ್ತೇವೆ. ಈ ಶರೀರದಲ್ಲಿಯೇ ಈ ಒಂದು ಪ್ರತ್ಯೇಗಾತ್ಮನು ಬದುಕುತ್ತಿರುವಂತೆಯೇ ಬೇರೆ ಆತ್ಮಗಳು ಪ್ರವೇಶ ಮಾಡಬಹುದು. ಅವುಗಳು ಈ ಒಂದು ಮಾಧ್ಯಮವನ್ನೇ ತಮ್ಮ ಒಂದು ಆಸೆಗಳನ್ನು ಪೂರೈಸಿಕೊಳ್ಳಲು ಉಪಯೋಗಿಸಿಕೊಳ್ಳುತ್ತದೆ. ಈ ರೀತಿ ಅವ್ಯಕ್ತ ಶಕ್ತಿಗಳು ಜಗತ್ತಿನಾದ್ಯಂತ ತುಂಬಿದೆ. ಅವುಗಳನ್ನು ನೋಡಿ, ಅವುಗಳ ಚಲನವಲನಗಳನ್ನು ನೋಡಿ, ಅವುಗಳ ನಡಾವಳಿಯನ್ನು ನೋಡಿ, ಅವುಗಳ ವಿರುದ್ಧ ಹೋರಾಡಿರುವಂತಹ ಸಾಕಷ್ಟು ಪೌರಾಣಿಕ ಕಥೆಗಳು, ಇತಿಹಾಸದ ಕಥೆಗಳು ನಮ್ಮ ಸನಾತನ ಧರ್ಮದಲ್ಲಿ ಬಂದು ಹೋಗಿದೆ.
ಕಣ್ಣಿಗೆ ಕಾಣುವ ಶಕ್ತಿಗಳನ್ನು ಎದುರಿಸುವುದೇ ಕಷ್ಟವಿರುವ ಕಾಲದಲ್ಲಿ ಕಣ್ಣಿಗೆ ಕಾಣದ ಆ ಶಕ್ತಿಗಳನ್ನು ಎದುರಿಸಿ ಗೆಲ್ಲಲಾರರು. ಸಾಮಾನ್ಯವಾಗಿ ಜನರು, ಪ್ರಾಣಿಗಳು ಆ ಶಕ್ತಿಗಳನ್ನು ಆಗದು. ಈ ಕಾರಣದಿಂದಲೇ ಈ ಒಂದು ಬ್ರಹ್ಮವಿದ್ಯೆ ಅತ್ಯುತ್ತಮವಾದಂತಹ ಜ್ಞಾನ ರಹಸ್ಯಗಳನ್ನು ಒಳಗೊಂಡಿದೆ. ಈ ಜ್ಞಾನ ರಹಸ್ಯಗಳನ್ನು ಬಿಚ್ಚಿಡುವ ಪ್ರಯತ್ನ ಸಾಮಾನ್ಯರಿಂದ ಆಗುವುದಿಲ್ಲ. ವಿಶೇಷವಾದ ಪರಿಣಿತಿಯನ್ನು ಪಡೆದಂಥವರು, ಅನುಭವ ವೇದ್ಯವಾಗಿರುವಂಥವರು, ಯೋಗಾನುಷ್ಠಾನ ಜಪತಪಾದಿ ಯಜ್ಞ ದಾನ ತಪ ಮುಂತಾದ ಆಧ್ಯಾತ್ಮಿಕ ಕರ್ಮಗಳಲ್ಲಿ ನಿರಂತರವಾಗಿ ಜನ್ಮ ಜನ್ಮಾಂತರಗಳಿಂದಲೂ ಸಾಧನೆ ಮಾಡಿದಂತಹ ಮಹನೀಯರು, ಋಷಿಮುನಿಗಳು ಇವುಗಳನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಆ ಅವ್ಯಕ್ತ ಶಕ್ತಿಗಳೊಡನೆ ಸಂಪರ್ಕವನ್ನೂ ಇಟ್ಟುಕೊಳ್ಳಬಲ್ಲರು. ಆ ಅವ್ಯಕ್ತ ಶಕ್ತಿಗಳನ್ನೇ ದುರುಪಯೋಗ ಮಾಡಿಕೊಂಡಿರುವಂತಹ ನೂರಾರು ಕಥೆಗಳು ಇದೆ. ಈ ರೀತಿ ಅವ್ಯಕ್ತವಾಗಿರುವಂತಹ ಆಸುರಿ ಶಕ್ತಿಗಳನ್ನಾಗಲಿ ದೈವೀ ಶಕ್ತಿಗಳನ್ನಾಗಲಿ ಕ್ಷೇತ್ರವೆಂದೆನಿಸಿರುವಂತಹ ದೇಹದೊಳಗೆ ಪ್ರವೇಶ ಮಾಡುವುದಾಗಲಿ ಹೊರಗೆ ಹೋಗುವುದಾಗಲಿ ಎಲ್ಲವನ್ನೂ ನಿಯಂತ್ರಣದಲ್ಲಿಟ್ಟುಕೊಳ್ಳುವಂತಹ ಮಹನೀಯರು ಹಿಂದಿನಿಂದ ಬಂದಿದ್ದಾರೆ. ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತು ದೇವತಾಃ ಎಂಬಂತೆ ಇಡೀ ಜಗತ್ತೇ ದೈವಕ್ಕೆ ಅಧೀನವಾಗಿದೆ. ದುಷ್ಟಶಕ್ತಿಗಳ ಮೇಲೆ ಶಿಷ್ಟಶಕ್ತಿಗಳು ಯಾವಾಗಲೂ ಗೆಲುವನ್ನು ಸಾಧಿಸುತ್ತಲೇ ಇರುತ್ತದೆ. ಶಿಷ್ಟ ಶಕ್ತಿಗಳು ಎಲ್ಲಿಯ ತನಕ ಈ ಭೂಮಂಡಲದ ಮೇಲೆ ಇರುತ್ತದೆಯೋ ಅಲ್ಲಿಯವರೆಗೂ ಯಾವುದೇ ರೀತಿಯ ಪ್ರಳಯ ಉಂಟಾಗುವುದಿಲ್ಲ. ಶಿಷ್ಟಶಕ್ತಿಗಳು ಒಂದೇ ಒಂದು ಶಕ್ತಿ ಎಂದು ನಾವು ಭ್ರಮಿಸಿದರೆ ತಪ್ಪಾಗುವುದು. ಶಿಷ್ಟಶಕ್ತಿಗಳು ಅನೇಕ ಇವೆ. ಅವುಗಳನ್ನೇ ಸಿದ್ಧರು, ಯಕ್ಷ, ಕಿನ್ನರ, ಕಿಂಪುರುಷಾದಿ ಹೆಸರುಗಳಿಂದ ಕೋಟಿ ದೇವತೆಗಳೆಂದು ನಾವುಗಳು ಬಣ್ಣಿಸುತ್ತೇವೆ. ಅದು ನಿತ್ಯ ಜೀವನದಲ್ಲಿಯೂ ಮನುಜಕೃತ ವ್ಯವಸ್ಥೆಯಲ್ಲೂ ನಾವು ನೋಡುತ್ತಿರುವಂತಹ ಬಲಾಬಲಗಳ, ಪದವಿಗಳ, ವ್ಯಕ್ತಿಗಳ, ಸ್ತರಗಳ ಶಕ್ತಿ ಕೇಂದ್ರಗಳು. ಈ ಶಕ್ತಿ ಕೇಂದ್ರಗಳು ವ್ಯಕ್ತವೇ ಆಗುತ್ತಿರುವುದರಿಂದ ಈ ವ್ಯಕ್ತ ಪ್ರಪಂಚದಲ್ಲಿರುವ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದೇ, ಬಲಾಬಲಗಳನ್ನು ತಿಳಿದುಕೊಳ್ಳುವುದೇ ಅತ್ಯಂತ ಕಷ್ಟದ ಕೆಲಸ. ಹೀಗಿರುವಾಗ ಅವ್ಯಕ್ತವಾದಂತಹ ದುಷ್ಟಶಕ್ತಿಗಳನ್ನಾಗಲಿ ಶಿಷ್ಟಶಕ್ತಿಗಳನ್ನಾಗಲಿ ಬಲಾಬಲಗಳನ್ನಾಗಲಿ ತಿಳಿದುಕೊಳ್ಳುವುದಕ್ಕೆ ಅವನಿಗೆ ವಿಶೇಷವಾದಂತಹ ಪರಿಣಿತಿಯೇ ಇರಬೇಕು, ಕುಶಲತೆಯೇ ಇರಬೇಕು. ಇಲ್ಲವಾದಲ್ಲಿ ಅದು ಸಾಮಾನ್ಯವಾಗಿ ತಿಳಿದು ಬರುವಂತಹ ವಿಷಯಗಳಲ್ಲ. ಈ ಒಂದು ಸನಾತನ ಧರ್ಮದ ರಹಸ್ಯ ಜ್ಞಾನದ ಬಗ್ಗೆ ಯಾವುದೇ ಪಾಶ್ಚಾತ್ಯರಲ್ಲಿ, ಯಾವುದೇ ಧರ್ಮದಲ್ಲಿ ಒಂದು ಕಿಂಚಿತ್ತೂ ಅನುಭವವೂ ಇಲ್ಲ, ಸಿದ್ಧಿಗಳೂ ಇಲ್ಲ. ಆ ಕಾರಣದಿಂದ ಕೃಷ್ಣನು ಹೇಳುವುದಾಗಲಿ ಋಷಿಮುನಿಗಳು ಹೇಳುವುದಾಗಲಿ ಇದು ರಹಸ್ಯ ವಿದ್ಯೆ, ರಹಸ್ಯವಾಗಿಯೇ ಶಿಷ್ಯರಿಗೆ ಭಕ್ತರಿಗೆ ಬೋಧಿಸಬೇಕು. ಇಲ್ಲವಾದರೆ ಶಕ್ತಿಗಳ ಮತ್ತು ಬಲಾಬಲಗಳ ದುರುಪಯೋಗವಾಗುವ ಸಾಧ್ಯತೆಗಳೇ ಅಧಿಕವಾಗಿರುತ್ತದೆ. ಆ ಕಾರಣದಿಂದ ಇದನ್ನು ಎಲ್ಲರಿಗೂ ತಿಳಿಸುವಂತಿಲ್ಲ ಎಂಬುದಾಗಿ ಹಲವಾರು ವಿಷ್ಣು ಸಹಸ್ರನಾಮದಲ್ಲಾಗಲಿ ಲಲಿತಾ ಸಹಸ್ರನಾಮದಲ್ಲಾಗಲಿ ಅಥವಾ ದೇವಿ ಉಪಾಸನೆಯಾಗಲಿ ಎಲ್ಲ ರೀತಿಯ ಆಚಾರಗಳಲ್ಲಿಯೂ ಈ ರಹಸ್ಯವನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಋಷಿಮುನಿಗಳು ಅಂದಿನಿಂದ ಇಂದಿನವರೆಗೆ. ನೋಡಿ, ಮಂತ್ರಶಕ್ತಿಯಿಂದ
ತ್ರೇತಾಯುಗದಲ್ಲಿ ರಾಮಾಯಣದಲ್ಲಿ ಬರುವ ಪ್ರಸಂಗದಿಂದಲೇ ತಿಳಿದುಬಿಡುತ್ತದೆ. ಒಂದು ಹುಲ್ಲು ಗರಿಕೆಯನ್ನು ಕಿತ್ತುಕೊಂಡು ಆ ಹುಲ್ಲು ಗರಿಕೆಗೆ ಮಂತ್ರಶಕ್ತಿಯನ್ನು ತುಂಬಿ ಸೀತಾಮಾತೆಗೆ ತೊಂದರೆ ಕೊಡುತ್ತಿದ್ದಂತಹ ಕಾಕಾಸುರನ ಮೇಲೆ ಶ್ರೀರಾಮಚಂದ್ರನು ಪ್ರಯೋಗ ಮಾಡಿಬಿಡುತ್ತಾನೆ. ಈ ರೀತಿಯ ದಿವ್ಯ ಶಕ್ತಿಗಳನ್ನು ನಿಯಂತ್ರಿಸುವಂತಹ, ಆಸುರಿ ಶಕ್ತಿಗಳನ್ನು ನಿಯಂತ್ರಿಸುವಂತಹ ಮಂತ್ರಕಲೆ, ಮಂತ್ರಸಿದ್ಧಿ ಅಂದಿನ ಜನಗಳಿಗೆ ಬಂದಿತ್ತು. ಋಷಿಮುನಿಗಳು ಮಂತ್ರಸಿದ್ಧಿಯನ್ನು ಪಡೆದವರು ಹೇರಳವಾಗಿ ನಮ್ಮ ಪುರಾಣಗಳಲ್ಲಿ ಬರುತ್ತದೆ ಕಥೆ. ಈ ಸಿದ್ಧಿಗಳ ವಿಷಯವಾಗಿ ನಾವು ತಿಳಿದುಕೊಳ್ಳದೆ ಹೋದರೆ ಮಾಧ್ಯಮವಿಲ್ಲದ ಕಾರಣದಿಂದ ಆ ಸಿದ್ಧಿಗಳು ಉಂಟಾಗಿರುವಂತಹ ಆಸುರಿ ಶಕ್ತಿಗಳಾಗಲಿ ದೈವಿ ಶಕ್ತಿಗಳಾಗಲಿ ಭೌತಿಕ ಪ್ರಪಂಚದ ಮೇಲೆ ಯಾವುದೇ ಪರಿಣಾಮಗಳನ್ನು ನೇರವಾಗಿ ಮಾಡಲಾಗುವುದಿಲ್ಲವೆಂದ ಮಾತ್ರಕ್ಕೆ ಪರೋಕ್ಷವಾಗಿ ಯಾವುದೇ ಮಾಧ್ಯಮದ ಮೂಲಕ ಅವುಗಳು ಮಾಡುವ ಅನಾಹುತಗಳನ್ನಾಗಲಿ ಅವಘಡಗಳನ್ನಾಗಲಿ ನಮ್ಮ ಮಾನವನ ಬುದ್ಧಿಶಕ್ತಿಗೆ ಊಹಿಸಲು ಸಾಧ್ಯವಾಗುವುದಿಲ್ಲ. ಅದನ್ನೇ ಪ್ರಕೃತಿ ವಿಕೋಪವೆಂಬ ಒಂದು ಹೆಸರಿನಲ್ಲಿ ಕರೆಯುತ್ತಾ ಇಂದಿನ ಕಾಲದ ಈ ವಿಜ್ಞಾನದ ಯುಗದಲ್ಲಿ ಅದು ಸರಿಯಾದ ಜ್ಞಾನವಲ್ಲವೆಂದು ಪಕ್ಕಕ್ಕೆ ತಳ್ಳಿಬಿಟ್ಟಿದ್ದಾರೆ. ಯಾಕೆಂದರೆ ಅದರ ಬಗ್ಗೆ ಏನು ತಿಳಿದಿಲ್ಲ. ನೋಡಿ, ಎಂಥ ಮಂತ್ರಶಕ್ತಿಯ ಕಲೆ ಎಂದರೆ ಪ್ರಕೃತಿಯನ್ನೇ ಸಂಪೂರ್ಣವಾಗಿ ನಿಯಂತ್ರಿಸಬಲ್ಲಂತಹ ಸಿದ್ಧಿಗಳು ಉಂಟಾಗುತ್ತದೆ ಮಂತ್ರಶಕ್ತಿಗೆ. ಆ ಮಂತ್ರಸಿದ್ಧಿಯಿಂದ ಪ್ರಕೃತಿಯನ್ನೇ ತನ್ನ ವಶಕ್ಕೆ ತೆಗೆದುಕೊಳ್ಳಬಹುದು, ಇಲ್ಲ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಆ ಒಂದು ಶಕ್ತಿಗಳ ಸಹಾಯವನ್ನು ಪಡೆದುಕೊಳ್ಳಬಹುದು. ಆದಿಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನು ನೋಡಿದಾಗ ಹಲವಾರು ಬಾರಿ ಆದಿಶಂಕರರು ಈ ಒಂದು ದೈವೀ ಗುಣಗಳ ಸಹಾಯವನ್ನು ಮಂತ್ರಶಕ್ತಿಯಿಂದಲೇ, ಮಂತ್ರಸಿದ್ಧಿಯಿಂದಲೇ ಪಡೆದುಕೊಳ್ಳುತ್ತಾರೆ. ಪೂರ್ಣಾ ನದಿಯನ್ನು ತಮ್ಮ ಮಾತೆಯವರಿಗೆ ಅನುಕೂಲವಾಗಲೆಂದು ಪ್ರಾರ್ಥಿಸಿದಾಗ ತನ್ನ ಪಥವನ್ನೇ ಬದಲಿಸಿ ತಮ್ಮ ಮನೆಯ ಹತ್ತಿರ ಹರಿದು ಬಂದ ನಿದರ್ಶನಗಳುಂಟು. ಶಂಕರಾಚಾರ್ಯರನ್ನು ಕಾಪಾಲಿಕರು ಹಿಡಿದುಕೊಂಡು ಹೋದಾಗ ಅವರ ಶಿಷ್ಯರುಗಳು ಪ್ರಾರ್ಥನೆಯನ್ನು ಮಾಡಿದ ಒಡನೆಯೇ ಅವರ ಮೈ ಮೇಲೆ ದಿವ್ಯ ಶಕ್ತಿಯಾಗಿ ನಾರಸಿಂಹ ರೂಪದಿಂದ ಬಂದಂತಹ ದೈವೀ ಶಕ್ತಿಗಳು ಎಲ್ಲ ಕಾಪಾಲಿಕರನ್ನು ಹತರಾಗಿ ಮಾಡಿ ಸೋಲಿಸಿ ಶಂಕರರನ್ನು ಬಿಡಿಸಿಕೊಂಡು ಬರುತ್ತಾರೆ. ಇದೆಲ್ಲವೂ ಆ ದೈವೀ ಶಕ್ತಿಯ ಪ್ರಭಾವ ಮತ್ತು ಗುಣಗಳಿಂದ ಸಾಧ್ಯವಾಗುತ್ತದೆ. ಶಂಕರರು ಮಂತ್ರಶಕ್ತಿಯಿಂದಲೇ ಮಾಯಾ ಮಾತೆಯಾದಂತಹ ದುಷ್ಟಶಕ್ತಿಯಾಗಿ ಊರೂರು ತಿರುಗುತ್ತಿದ್ದಂತಹ ಒಂದು ಸನ್ನಿವೇಶದಲ್ಲಿ ಆ ಮಾತೆಯನ್ನು ಪ್ರಾರ್ಥಿಸುತ್ತಾ ರಾಜಸ ತಾಮಸ ಗುಣಗಳನ್ನು ಬಿಟ್ಟು ಬಿಡುವುದು ತಾಯಿ, ಸಾತ್ವಿಕ ಸ್ವರೂಪದಿಂದ ನಿನಗೆ ಪೂಜೆ ಸಲ್ಲುವಂತೆ ಮಾಡುತ್ತೇನೆ, ಎಲ್ಲರನ್ನೂ ಉದ್ಧರಿಸು, ನಿನ್ನ ಮಗನನ್ನೂ ಕಾಪಾಡು ಎಂದು ಹೇಳುವ ಮೂಲಕವಾಗಿ ಆ ಮಾತೆಯನ್ನು ಒಲಿಸಿಕೊಂಡು ಆಕೆಯನ್ನು ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪನೆ ಮಾಡಿ ಮಂತ್ರಶಕ್ತಿಯಿಂದ ದಿನನಿತ್ಯ ಸಾತ್ವಿಕ ಪೂಜೆ ನಡೆಯುವಂತೆ ಮಾಡುತ್ತಾರೆ. ಈ ರೀತಿ ಆದಿಶಂಕರರು ತಮ್ಮ ಜೀವನ ಚರಿತ್ರೆಯಲ್ಲಿ ನೋಡಿದಾಗ ಬಹುತೇಕ ಸಂದರ್ಭಗಳಲ್ಲಿ ದೈವೀ ಶಕ್ತಿಗಳ ಸಹಾಯವನ್ನು ಪ್ರಾರ್ಥನೆಯ ಮೂಲಕವೇ ಪಡೆದುಕೊಳ್ಳುತ್ತಾರೆ. ಒಣಗಿರುವ ನಲ್ಲಿಕಾಯಿಯನ್ನು ಭಿಕ್ಷೆಗೆ ಹಾಕಿದಾಗ ಆ ದಾರಿದ್ರ್ಯವನ್ನು ಹೋಗಲಾಡಿಸಿಗೋಲೋಸುಗ ಕನಕಧಾರಾ ಸ್ತೋತ್ರವನ್ನೇ ರಚಿಸಿ ಮಹಾಲಕ್ಷ್ಮಿಯನ್ನು ಕುರಿತು ಹಾಡಿದಂತಹ ಶಂಕರರ ಪ್ರಾರ್ಥನೆ ಭಕ್ತಿಗೆ ಮೆಚ್ಚಿ ಚಿನ್ನದ ನೆಲ್ಲಿಕಾಯಿಯ ಮಳೆಯಾಗುತ್ತದೆ ಎಂಬ
ಮಂತ್ರಸಿದ್ಧಿಯ ದೈವೀ ಶಕ್ತಿಯ ಸಹಾಯವನ್ನು ನಾವು ಉಲ್ಲೇಖಿಸಬಹುದು. ಹೀಗೆ ಬಹುತೇಕವಾಗಿ ಸಾಕಷ್ಟು ಭಕ್ತರುಗಳು, ಋಷಿಮುನಿಗಳು, ಆಚಾರ್ಯತ್ರಯರು, ಎಲ್ಲರ ಆಧ್ಯಾತ್ಮಿಕ ಸಾಧಕರುಗಳು ದೈವೀ ಶಕ್ತಿಯ ಸಹಾಯವನ್ನು ಬಹಳ ಬಹಳ ಪಡೆದುಕೊಂಡಿದ್ದಾರೆ. ಅದು ಇಂದಿಗೂ ನಡೆಯುತ್ತಲೇ ಇದೆ. ಇಲ್ಲವಾದರೆ ಮನುಷ್ಯನಿಗೆ ಬರುವಂತಹ ಕಷ್ಟಗಳಿಗೆ ತಿರುಪತಿಯ ತಿರುಮಲೆಯ ಶ್ರೀನಿವಾಸನಿಗೆ ಹೋಗಿ ಕೈ ಮುಗಿದವರೇ ಸರ್ವ ಕಷ್ಟಗಳು ಪರಿಹಾರವಾಗಿರುವಂತಹ ಲಕ್ಷಾಂತರ ಉದಾಹರಣೆಗಳಿದೆ. ತಮ್ಮ ಕಷ್ಟಗಳು ಪರಿಹಾರವಾಗದಿದ್ದರೆ ಯಾವ ಮನುಷ್ಯನು ತಾನೇ ಮತ್ತೆ ಮತ್ತೆ ಆ ದೈವಿ ಸಾನ್ನಿಧ್ಯಕ್ಕೆ ಹೋಗುತ್ತಾನೆ? ಆ ದೈವೀ ಶಕ್ತಿಯ ಮಹಿಮೆ ಇದ್ದರೆ ತನ್ನ ಸಮಸ್ಯೆ ಪರಿಹಾರವಾದರೆ ಮತ್ತೆ ಮತ್ತೆ ಹೋಗುತ್ತಾನೆ. ಹೀಗೆ ಪ್ರತಿಯೊಂದು ಶಕ್ತಿ ಕೇಂದ್ರಗಳನ್ನು ನಾವು ಇಲ್ಲಿ ಕ್ಷೇತ್ರವೆಂದು ತಿಳಿದುಕೊಳ್ಳಬಹುದು. ಪ್ರತಿಯೊಂದು ಶಕ್ತಿ ಕೇಂದ್ರಗಳಲ್ಲಿ ಕ್ಷೇತ್ರಜ್ಞನಾಗಿ ಆ ದಿವ್ಯ ಶಕ್ತಿಗಳು, ಮಹಾನ್ ಶಕ್ತಿಗಳು, ದೈವೀ ಶಕ್ತಿಗಳು ನಿರಂತರವಾಗಿ ಕೆಲಸ ಮಾಡುತ್ತಿರುತ್ತದೆ. ಅವುಗಳ ಸಹಾಯದಿಂದ ನಮ್ಮ ಸನಾತನ ಧರ್ಮದಿಂದ ಬಂದಿರುವಂತಹ ಈ ಜ್ಞಾನ ಭಂಡಾರದ ಆಧಾರದ ಮೇಲೆ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಎಂಬ ಮಾತುಗಳಿಗೆ ಸರಿಯಾದ ಅರ್ಥ ಗೊತ್ತಾಗುತ್ತದೆ. ಅಂಥ ರಹಸ್ಯತಮವಾದ ಅತ್ಯಂತ ಸಿದ್ಧಿಗಳನ್ನು ಹೊಂದಿರುವಂತಹ ಮಹಾಮಂತ್ರಕ್ಕೆ ವಶವಾಗುವಂತಹ ಎಷ್ಟೋ ದೈವೀ ಶಕ್ತಿಗಳನ್ನು ನಾವು ನೋಡಿದ್ದೇವೆ. ಉದಾಹರಣೆಗೆ ಕುಂತಿಗೆ ಆದ ಮಕ್ಕಳುಗಳಿಗೆ ಕಾರಣವೇ ಮಂತ್ರಸಿದ್ಧಿ, ಮಂತ್ರಶಕ್ತಿ ದೂರ್ವಾಸರಿಂದ ಕೊಡಲ್ಪಟ್ಟದ್ದು. ಆಯಾ ಮಂತ್ರಗಳನ್ನು ಹೇಳಿದೊಡನೆಯೇ ಆಯಾಯ ದೇವತೆಗಳು ಬಂದು ಸಂತಾನವನ್ನು ಕೊಟ್ಟು ಹೋಗುತ್ತಾರೆ. ಇದು ಮಹಾಭಾರತದ ಆಧಾರ. ಮಂತ್ರಸಿದ್ಧಿಯಿಂದ ಉಂಟಾಗಿರುವಂತಹ ಸಂತತಿ ದೈವೀ ಸಂತತಿ. ಪಾಂಡವಾದಿಗಳು 6 ಜನರು ದೈವಾಂಶ ಸಂಭೂತರೆ. ಕರ್ಣನು ಸೂರ್ಯಾಂಶ ಸಂಭೂತನು, ಅರ್ಜುನನು ಇಂದ್ರಾಂಶ ಸಂಭೂತನು, ಧರ್ಮರಾಯನು ಯಮಧರ್ಮಾಂಶ ಸಂಭೂತನು. ಹೀಗೆ ನಾವು ಎಲ್ಲವನ್ನು ಓದಿ ಕೇಳಿದ್ದೇವೆ. ಈಗ ಅವುಗಳು ಯಾವುದೂ ಕಾಣುತ್ತಿಲ್ಲವಿಲ್ಲ ಎನ್ನುವ ಕಾರಣದಿಂದ ಮಂತ್ರಕ್ಕೆ ಶಕ್ತಿ ಇಲ್ಲ, ಮಂತ್ರಕ್ಕೆ ಮಾವಿನಕಾಯಿ ಉದುರುವುದಿಲ್ಲ ಎಂದು ಹೇಳುವುದರ ಮೂಲಕವಾಗಿ ನಮಗೆ ಸಾಧಿಸಲಾಗದಿದ್ದಕ್ಕೆ ಕುಣಿಯಲಾರದೆ ನೆಲೆಡೊಂಕೆಂದು, ಕೈಗೆ ಎಟುಕದ ದ್ರಾಕ್ಷಿ ಹುಳಿ ಎಂದು ಹೇಳುವ ಪರಿಪಾಠವನ್ನು ನಾವು ಇಂದಿನ ಜನಗಳಲ್ಲಿ ಕಾಣಬಹುದು. ಸಾಧಿಸಲಾರದೆ ಇದ್ದ ಮಾತ್ರಕ್ಕೆ ಸಾಧಿಸಿರುವವರಂತಹ ಮಹನೀಯರನ್ನು ನಾವು ಅಲ್ಲಗಳೆಯಬಾರದು. ಆ ದೈವೀ ಶಕ್ತಿಗಳನ್ನು ಗುರುತಿಸುವಂತಹ ಮಹನೀಯರನ್ನು ಪೂಜ್ಯಭಾವದಿಂದ ನೋಡಬೇಕು, ಉಪಯೋಗಗಳನ್ನು ಪಡೆದುಕೊಳ್ಳಬೇಕು. ತ್ರೇತಾಯುಗದ ಕಾಲದಲ್ಲಿ ರಾಮ, ಕೃಷ್ಣ, ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮ ಇವರುಗಳೆಲ್ಲರೂ ಅವತಾರಿ ಪುರುಷರಾದರೂ ಅಯೋಧ್ಯೆ ಕ್ಷೇತ್ರವೆನಿಸುತ್ತದೆ, ಮಥುರಾ, ದ್ವಾರಕಾ ಎಲ್ಲವೂ ಕ್ಷೇತ್ರವೆನಿಸುತ್ತದೆ. ಮಹಾರುದ್ರ ಸಂಭೂತನಾದಂತಹ ಪರಮೇಶ್ವರ ಸದಾಶಿವ ಕಾಶಿಯಲ್ಲಿ ನೆಲೆಸಿರುವುದು ಎಲ್ಲರಿಗೂ ತಿಳಿದ ವಿಷಯವೇ. ಕಾಶಿಗೆ ಅತ್ಯಂತ ಪುರಾತನವಾದಂತಹ ಇತಿಹಾಸವಿದೆ. ಅಷ್ಟು ಪುರಾತನವಾದ ಇತಿಹಾಸ ಬಹುಶಃ ಭೂಮಂಡಲದಲ್ಲಿ ಯಾವ ದೇಶದಲ್ಲಿ ಯಾವ ನಗರಕ್ಕೂ ಇಲ್ಲ. ಹಿಮಾಲಯಕ್ಕಿರುವಂತಹ ಇತಿಹಾಸ ಯಾವ ದೇಶದಲ್ಲಿ ಯಾವ ಒಂದು ಪ್ರಾಂತ್ಯಕ್ಕೂ ಇಲ್ಲ. ಅಂತಹ ಇತಿಹಾಸಗಳನ್ನು ಹೊಂದಿರುವಂತಹ ಈ ಸನಾತನ ಧರ್ಮ ಬೆಳೆದು ಬಂದು
ಹೆಮ್ಮರವಾಗಿ ನಿಂತಿರುವಂತಹ ಈ ಭಾರತ ದೇಶದಲ್ಲಿ ದೈವೀ ಶಕ್ತಿಗಳ ಆಗುಹೋಗುಗಳು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಆಸುರಿ ಶಕ್ತಿಗಳು ಕಲಿಪ್ರಭಾವದಿಂದ ಈಗ ಜಾಸ್ತಿಯಾಗಿದ್ದಾಗ್ಯೂ ದೈವೀ ಶಕ್ತಿಗಳ ಬಲವೇನೂ ಕಡಿಮೆಯಾಗಿಲ್ಲ. ಆದರೆ ದೈವೀ ಶಕ್ತಿಗಳನ್ನು ಪೂಜಿಸಿ ಪೋಷಿಸಿ ಬೆಳೆಸಿ ಅದರ ಉಪಯೋಗವನ್ನು ಪಡೆದುಕೊಳ್ಳುವಂತಹ ಜನಗಳು ಕಡಿಮೆಯಾಗಿದ್ದಾರೆ. ಈ ಕಾರಣದಿಂದಲೇ ಆಸುರಿ ಶಕ್ತಿಗಳು ತಮ್ಮ ಅಟ್ಟಹಾಸವನ್ನು ತೋರಿಸುತ್ತಿದೆ. ಅಲ್ಲೊಮ್ಮೆ ಇಲ್ಲೊಮ್ಮೆ ಆಗೊಮ್ಮೆ ಈಗೊಮ್ಮೆ ಕ್ಷೇತ್ರಜ್ಞನಾಗಿರುವಂತಹ ದೈವೀ ಶಕ್ತಿಗಳು ಈ ಅಟ್ಟಹಾಸವನ್ನು ಮಟ್ಟ ಮಾಡುತ್ತಲೇ ಇದೆ. ಅವುಗಳನ್ನು ಎತ್ತಿ ಆಡುವುದಿಲ್ಲ, ಹೊಗಳುವುದಿಲ್ಲ, ಪರಿಗಣಿಸುವುದೂ ಇಲ್ಲ. ಇದು ಕಲಿಯುಗದಲ್ಲಿರುವಂತಹ ಮನುಜ ವ್ಯವಸ್ಥೆಯ ದೌರ್ಬಲ್ಯಗಳು. ಆ ದೌರ್ಭಾಗ್ಯವನ್ನು ಎಲ್ಲರೂ ಅನುಭವಿಸಲೇಬೇಕಾಗಿದೆ. ಆ ಥರ ದಿವ್ಯ ಶಕ್ತಿಗಳನ್ನು ಹೊಂದಿರುವಂತಹ ಮಹಾಪುರುಷರುಗಳು 100 ವರ್ಷಕ್ಕೋ 300 ವರ್ಷಕ್ಕೋ 500 ವರ್ಷಕ್ಕೋ ಒಬ್ಬರು ಬರುತ್ತಾರೆ. ಆ ಕಾರಣದಿಂದ ಅಲ್ಲಿಯವರೆಗೂ ಈ ಆಸುರಿ ಶಕ್ತಿಗಳ ಅಟ್ಟಹಾಸ ನಡೆಯುತ್ತಲೇ ಇರುತ್ತದೆ. ಇಷ್ಟೆಲ್ಲವನ್ನೂ ನಾವು ಬರೀ ಕ್ಷೇತ್ರಜ್ಞ ಜ್ಞಾನದಿಂದ ಪಡೆದುಕೊಳ್ಳಬಹುದು. ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಿದ್ಧರು, ಯಕ್ಷರು, ಕಿಂಪುರುಷರು, ಖಿನ್ನಾದಿಗಳಾಗಿ 33 ಕೋಟಿ ದೇವತೆಗಳು ನಿರಂತರ ನೆಲೆಸಿರುತ್ತಾರೆ. ಆ ಥರದ ಕ್ಷೇತ್ರಗಳನ್ನು ಅರ್ಥ ಮಾಡಿಕೊಂಡು ಅದು ಭೌತಿಕವಾಗಿ ಕಾಣುವಂತಹ ವ್ಯಕ್ತ ಪ್ರಪಂಚದಲ್ಲಿರುವಂತಹ ಕ್ಷೇತ್ರಗಳಾದರೂ ಸೂಕ್ಷ್ಮವಾಗಿರುವಂತಹ ಸೂಕ್ಷ್ಮ ಲೋಕಗಳಿರುವಂತಹ ಸಿದ್ಧರು ದೇವತಾದಿಗಳ ಕ್ಷೇತ್ರಗಳನ್ನು ನಾವು ತಿಳಿದುಕೊಳ್ಳಬಹುದು. ಆ ನವಗ್ರಹ ದೇವತೆಗಳ ವಿಷಯವನ್ನೇ ಜ್ಯೋತಿಷ್ಶಾಸ್ತ್ರದಲ್ಲಿ ಸಂಪೂರ್ಣ ವಿವರವಾಗಿ ಕೊಟ್ಟಿದ್ದಾರೆ. ಹೀಗೆ ನಾವು ಸೂಕ್ಷ್ಮ ಲೋಕಗಳ ಒಡೆತನವನ್ನು ಪಡೆದಿರುವಂತಹ ಸೂಕ್ಷ್ಮ ಶರೀರಿಗಳಾದ ಸಿದ್ಧ ಪುರುಷರು ದೇವತಾದಿಗಳ ಸಂಪೂರ್ಣ ಚರಿತ್ರೆಯನ್ನೇ ತಿಳಿದುಕೊಳ್ಳಬಹುದು. ನೋಡಿ, ಜ್ಯೋತಿಷ್ಶಾಸ್ತ್ರವನ್ನು ಸ್ವಲ್ಪ ಓದಿ ತಿಳಿದುಕೊಂಡರೂ ಈ ಕ್ಷೇತ್ರನ ಮತ್ತು ಕ್ಷೇತ್ರಜ್ಞನ ಪರಿಚಯವ ನಮಗೆ ಆಗಿಬಿಡುತ್ತದೆ. ಸಕಲ ಗ್ರಹಬಲ ನೀನೆ ಸರಸಿಜಾಕ್ಷ ಎಂದು ದಾಸರು ಹಾಡಿದಂತೆ ಎಲ್ಲ ಕ್ಷೇತ್ರಜ್ಞರ ಒಡೆತನವೂ ವಿಶ್ವಾತ್ಮನಾದ ಮಹಾವಿಷ್ಣುವಿಗೆ ಇರುವುದು ನಿಜವಾದರೂ ಅದು ಒಂದು ವ್ಯವಸ್ಥೆಯಾಗಿಯೇ ಕಾರ್ಯನಿರ್ವಹಿಸುತ್ತಿದೆ. ಎಲ್ಲ ಕೆಲಸಗಳಿಗೆ ಮಹಾವಿಷ್ಣುವೇ ಬರುವುದಿಲ್ಲ. ಉದಾಹರಣೆಗೆ ಮನುಜ ವ್ಯವಸ್ಥೆಯಲ್ಲಿರುವಂತಹ ಸರ್ಕಾರದ ಅಧಿಕಾರಿಗಳ ಮೂಲಕವೇ ಜನಗಳಿಗೆ ಎಲ್ಲವೂ ತಲುಪುತ್ತದೆ ಹೊರತು ಮಂತ್ರಿಗಳಾಗಲಿ ಪ್ರಧಾನಮಂತ್ರಿಯವರಾಗಲಿ ಅಧ್ಯಕ್ಷರಾಗಲಿ ಪ್ರತಿಯೊಬ್ಬ ವ್ಯಕ್ತಿಯ ಮನೆಗೂ ಬರುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಸಂಪರ್ಕವನ್ನು ಏರ್ಪಡಿಸಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸುವುದಿಲ್ಲ. ಈ ವ್ಯವಸ್ಥೆಯೇ ಹೀಗಿರುವಾಗ, ಮನುಜ ವ್ಯವಸ್ಥೆಯೇ ಹೀಗೆ ನಡೆಯುತ್ತಿರುವಾಗ, ಪ್ರತಿ ಸರ್ಕಾರಗಳಿಂದ ಪ್ರತಿಯೊಬ್ಬ ಪ್ರಜೆಯೂ ಪ್ರಯೋಜನವನ್ನು ಪಡೆಯುತ್ತಿರುವಾಗ, ದಿವ್ಯ ವ್ಯವಸ್ಥೆಯೊಳಗೆ ಮಹಾವಿಷ್ಣುವಿನಿಂದ ಸಕಲ ದೇವತಾದಿಗಳು ಪ್ರಯೋಜನವನ್ನು ಪಡಿತಾರೆ. ಅವರುಗಳ ಮೂಲಕವೇ ನಾನು ಎಲ್ಲರನ್ನೂ ರಕ್ಷಿಸುತ್ತೇನೆ ಎಂಬುದಾಗಿ ಅಭಯವಾಕ್ಯಗಳನ್ನು ಕೃಷ್ಣ ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದ್ದನ್ನು ನಾವೇ ನೋಡಿದ್ದೇವೆ. ಈ ರೀತಿ ದಿವ್ಯ ವ್ಯವಸ್ಥೆ ಕೆಲಸವನ್ನು ಮಾಡುತ್ತಿದೆ. ಹಾಗೆ ತಿಳಿದುಕೊಂಡಾಗ ಆ ದಿವ್ಯ ವ್ಯವಸ್ಥೆಯಲ್ಲಿರುವ ಒಂದು ಜ್ಯೋತಿಷ್ಶಾಸ್ತ್ರದ ವ್ಯವಸ್ಥೆ ನವಗ್ರಹಗಳಿಂದ ತುಂಬಿದೆ. ನವಗ್ರಹಗಳು ಎಲ್ಲರಿಗೂ ಗೊತ್ತಿರುವ ವಿಷಯವೇ. ನವಗ್ರಹಗಳ ಹೆಸರುಗಳನ್ನು ಪಾಶ್ಚಾತ್ಯರು ಅವರ ವಿಜ್ಞಾನದಲ್ಲಿಯೂ ಸೇರಿಸಿಕೊಂಡಿದ್ದಾರೆ. ಅವುಗಳ ಪರಿಣಾಮವನ್ನು ಪ್ರಭಾವವನ್ನು ಒಪ್ಪಿಕೊಳ್ಳದಿದ್ದರೂ ಅವುಗಳ ಅಸ್ತಿತ್ವವನ್ನು ಇಲ್ಲವೆಂದು ಹೇಳಲಾಗುವುದಿಲ್ಲ.
ಅವುಗಳು ಇರುವುದು ಸತ್ಯ, ಅವುಗಳ ಪ್ರಭಾವವಿರುವುದು ಸತ್ಯ. ಅದು ಸರಿಯಾದ ಒಬ್ಬ ದೈವಜ್ಞನಿಂದ ತಿಳಿದುಕೊಂಡಾಗ ಆಯಾಯ ಆಗುಹೋಗುಗಳು ನಡೆಯುತ್ತಲೇ ಇರುತ್ತದೆ. ಸೂಕ್ಷ್ಮ ರೂಪದಲ್ಲಿರುವಂತಹ ಆ ಲೋಕಗಳು ನಾವು 12 ರಾಶಿಗಳೆಂಬ 360 ಡಿಗ್ರಿ ಒಂದು ವೃತ್ತವನ್ನು 30 ಡಿಗ್ರಿಗಳಾಗಿ 12 ಭಾಗಗಳನ್ನಾಗಿ ಮಾಡಿದಾಗ ಒಂದೊಂದು ಭಾಗಕ್ಕೂ ಒಂದೊಂದು ರಾಶಿಗೂ ಒಂದೊಂದು ಹೆಸರನ್ನು ಇಟ್ಟು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನ ಎಲ್ಲವೂ ಸಂಸ್ಕೃತ ಪದಗಳೇ. ಸಂಸ್ಕೃತ ಭಾಷೆ ಭೂಮಂಡಲದಲ್ಲಿರುವ ಎಲ್ಲ ಭಾಷೆಗಳಿಂದ ಹಿಂದಿನದು. ಕಾಲಮಾನದಲ್ಲಿಯೂ ಕಾಲಘಟ್ಟದಲ್ಲಿಯೂ ಸಂಸ್ಕೃತ ಭಾಷೆ ಎಲ್ಲದಕ್ಕಿಂತ ಪುರಾತನವಾದದ್ದು. ಆ ಭಾಷೆಗೆ ದೇವನಾಗರಿ ಭಾಷೆ ಎಂದೇ ಹೇಳುತ್ತಾರೆ. ಮಹೇಶ್ವರನ ಡಮರುಗದಿಂದ ಬಂದ 14 ಸೂತ್ರಗಳಲ್ಲಿ ಐಗುಣರುದ್ರಕ ಏವೋಂಗ ಯೌಚ ಹಯವರಟ್ ಹೀಗೆ ಅಷ್ಟೂ ಅಕ್ಷರಗಳು, ವ್ಯಂಜನಗಳು ಸೂತ್ರ ರೂಪದಲ್ಲಿ 14 ಸೂತ್ರ ರೂಪದಲ್ಲಿ ನಮಗೆ ಬಂದಿದೆ. ದೇವನಾಗರಿ ಭಾಷೆಯ ಲಿಪಿಯಾಗಲಿ ಭಾಷೆಯಾಗಲಿ ಬಹಳ ಪುರಾತನದಿಂದಲೂ ನಮಗೆ ಸಿಕ್ಕಿರುವಂತಹ ವರ, ಮಹಾಜ್ಞಾನ. ಅವುಗಳಲ್ಲಿಯೇ ಸಂಸ್ಕೃತ ಭಾಷೆಯಲ್ಲಿಯೇ ಇರುವಂತಹ ಈ ಜ್ಯೋತಿಷ್ಶಾಸ್ತ್ರಗಳಾಗಲಿ ನವಗ್ರಹ ವಿಷಯಗಳಾಗಲಿ ಎಲ್ಲವನ್ನು ತಿಳಿದುಕೊಳ್ಳಬಹುದು. ಆ 12 ರಾಶಿಗಳನ್ನು ಕ್ಷೇತ್ರವೆಂದು ನಾವು ಹೇಳುತ್ತೇವೆ. ಪ್ರತಿಯೊಂದು ರಾಶಿಗೂ ಅಧಿಪತಿಗಳು, ಅಧಿದೇವತೆಗಳು ನವಗ್ರಹಗಳಲ್ಲಿಯೇ ಇರುತ್ತಾರೆ. ವರ್ಷಕ್ಕೊಮ್ಮೆ ಅವರುಗಳಲ್ಲಿಯೂ ತಮ್ಮ ತಮ್ಮ ವಿಭಾಗಗಳು ಬದಲಾಗುವುದನ್ನು ನಾವು ನೋಡುತ್ತೇವೆ. ರಾಜಾದಿಗಳು, ಮಂತ್ರಿ ಎಲ್ಲವೂ ಪ್ರತಿ ವರ್ಷವೂ ಬದಲಾಗುತ್ತಲೇ ಇರುತ್ತದೆ. ಒಂದು ಪಂಚಾಂಗವನ್ನು ಹಿಡಿದುಕೊಂಡು ಬಿಟ್ಟರೆ ಎಲ್ಲವನ್ನೂ ವಿವರವಾಗಿ ತಿಳಿದುಕೊಳ್ಳಬಹುದು. ಗೋಚಾರದಲ್ಲಿಯೂ ಕಾಲಮಾನದಲ್ಲಿಯೂ ಪ್ರತಿಯೊಂದು ದಿನದ, ಪ್ರತಿಯೊಂದು ನಿಮಿಷದ, ಪ್ರತಿಯೊಂದು ಕ್ಷಣದ ನಿರಂತರ ಚಲನೆಯಲ್ಲಿರುವಂತಹ ಈ ಗ್ರಹಗಳ ಒಂದು ರಚನೆಯನ್ನು ವೈಜ್ಞಾನಿಕವಾಗಿ, ತಾರ್ಕಿಕವಾಗಿ ಲೆಕ್ಕ ಹಾಕುವುದರ ಮೂಲಕ ಬರೆದಿಡುತ್ತಾ ಬಂದಿದ್ದಾರೆ. ಅತ್ಯಂತ ಪುರಾತನವಾದ ಜ್ಞಾನವಿದು. ನೋಡಿ, ರಾಮಾಯಣದಲ್ಲಿ ವಸಿಷ್ಠರಿಗೆ ಈ ಒಂದು ಜ್ಯೋತಿಷ್ಶಾಸ್ತ್ರದ ಪರಿಚಯ ಮತ್ತು ಜ್ಞಾನವಿತ್ತು ಎಂಬುದಕ್ಕೆ ಲಗ್ನಾದಿಗಳನ್ನು, ನಕ್ಷತ್ರಾದಿಗಳನ್ನು, ಜನ್ಮ ನಕ್ಷತ್ರಾದಿಗಳನ್ನು ವರ್ಣಿಸುತ್ತಾರೆ. ಶ್ರೀರಾಮಚಂದ್ರನು ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದನೆಂದು, ಶ್ರೀಕೃಷ್ಣನು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದನೆಂದು, ಆ ಸಮಯದಲ್ಲಿ ಎಲ್ಲ ಗ್ರಹಗಳು ಉಚ್ಚ ಸ್ಥಾನಗಳನ್ನು ಹೊಂದಿದ್ದವೆಂದು, ಜ್ಯೋತಿಷ್ಶಾಸ್ತ್ರದ ಆಧಾರದ ಮೇಲೆ ಸಾಕಷ್ಟು ಉಲ್ಲೇಖಗಳಿವೆ. ಮಹಾಭಾರತದ ಕಾಲದಲ್ಲಿಯೂ ದ್ವಾಪರ ಯುಗದಲ್ಲಿಯೂ ಮತ್ತು ತ್ರೇತಾಯುಗದಲ್ಲಿಯೂ ಈ ಕಾಲಮಾನದ ಅಳತೆಯನ್ನು ಬಲ್ಲವರಾಗಿದ್ದರೂ ನಮ್ಮ ಹಿರಿಯರು, ಹಿಂದಿನವರು, ಪುರಾತನದ ಸನಾತನ ಧರ್ಮದ ಮಹಾಜ್ಞಾನಿಗಳು ಎಂಬುದಕ್ಕೆ ಬೇರೆ ಇನ್ನೂ ಸಾಕ್ಷಿಗಳೇ ಬೇಕಿಲ್ಲ. ಜ್ಯೋತಿಷ್ಶಾಸ್ತ್ರವನ್ನು ಸರಿಯಾಗಿ ತಿಳಿದುಕೊಂಡು ಬಿಟ್ಟರೆ ಪರಲೋಕಕ್ಕೂ ಪರಲೋಕವಾಸಿಗಳಿಗೂ ಸೂಕ್ಷ್ಮತರವಾಗಿರುವ ಲೋಕಗಳಲ್ಲಿರುವಂತಹ ದೇವತಾದಿಗಳಿಗೂ ಮನುಜ ಲೋಕಕ್ಕೂ
ನಿರಂತರ ಸಂಪರ್ಕವಿತ್ತೆಂಬುದು ತಿಳಿದು ಬಂದುಬಿಡುತ್ತದೆ. ದೂರ್ವಾಸಾದಿಗಳು ಮಂತ್ರೋಪದೇಶವನ್ನು ಕೊಟ್ಟ ನಂತರ ಮಂತ್ರವನ್ನು ಕುಂತಿ ಮಾತೆ ಹೇಳಿದ ಒಡನೆಯೇ ಸೂರ್ಯದೇವನು ಪ್ರತ್ಯಕ್ಷನಾಗುತ್ತಾನೆ, ಯಮಧರ್ಮನು ಪ್ರತ್ಯಕ್ಷನಾಗುತ್ತಾನೆ. ಇವುಗಳ ಅರ್ಥವೇನೆಂದರೆ, ನಿರಂತರ ಸಂಪರ್ಕದಲ್ಲಿ ದೈವೀ ಶಕ್ತಿಗಳೊಡನೆ ಅಂದಿನ ಮನುಜರುಗಳು ವ್ಯವಹಾರಗಳನ್ನು ನಡೆಸುತ್ತಿದ್ದರು. ಆ ಒಂದು ಆಧಾರದಲ್ಲಿ ಅಂಶಾವತಾರಿಗಳಾಗಿ ಜನಿಸಿದಂತಹ ಪಾಂಡವರ ಕಥೆಯೇ ಮಹಾಭಾರತ. ಆ ಮಹಾಭಾರತದ ಕಥೆಯಲ್ಲಿ ಬರುವಂತಹ ಒಂದು ಯುದ್ಧ ಪ್ರಸಂಗದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸುತ್ತಿರುವಂತಹ ಈ ಮಹಾಭಗವದ್ಗೀತೆಯ ದಿವ್ಯ ಕ್ಷೇತ್ರದ ಪರಿಚಯ ಈ ರೀತಿ ನಾವು ಮಾಡಿಕೊಳ್ಳಬೇಕು. ಇವುಗಳೇ ನಮಗೆ ಸಾಕ್ಷಿಗಳು. ಕಾಲಘಟ್ಟದಲ್ಲಿ ಬಂದಿರುವಂತಹ ಆಧಾರ ಸ್ತಂಭಗಳು. ಶ್ರುತಿ ಸ್ಮೃತಿ ಪುರಾಣಾನಾಂ ಎಲ್ಲವೂ ಇದರಲ್ಲಿ ಸಿಕ್ಕುತ್ತೆ ನಮಗೆ. ಆದ್ದರಿಂದಲೇ ಭಗವದ್ಗೀತಾ ಜ್ಞಾನ ರಹಸ್ಯವಾಗಿಡಬೇಕಾದಂಥ ವಿಷಯಗಳನ್ನು ಒಳಗೊಂಡಿದೆ. ಇದನ್ನು ಕಲಿತರೆ ಪರವಾಗಿಲ್ಲ. ಆಸ್ಟ್ರಾಲಜಿಯನ್ನಾಗಲಿ ಪಾಮಿಸ್ಟ್ರಿಯನ್ನಾಗಲಿ ಯಾರು ಬೇಕಾದರೂ ಕಲಿಯಬಹುದು. ಆದರೆ ಅಲ್ಪ ಸ್ವಲ್ಪ ಜ್ಞಾನ ಉಂಟಾದರೆಯೇ ದುರುಪಯೋಗ ಮಾಡಿಕೊಳ್ಳುವಂತಹ ಜನಗಳೇ ಈ ಕಲಿಯುಗದಲ್ಲಿ ಈಗಿನ ಕಾಲದಲ್ಲಿ ಜಾಸ್ತಿಯಾಗಿರುವುದರಿಂದ ಅಂದಿನಿಂದ ರಹಸ್ಯತಮವಾಗಿ ಉಳಿಸಿಕೊಂಡು ಬಂದಂತಹ ಗುರು ಶಿಷ್ಯ ಪರಂಪರೆಯಲ್ಲಿಯ ಈ ಮಹಾಜ್ಞಾನ ಸರಿಯಾಗಿಯೇ ಇದೆ. ರಹಸ್ಯವಾಗಿಯೇ ಉಳಿಯಬೇಕಾಗಿದ್ದುದು ದುರುಪಯೋಗ ಮಾಡಿಕೊಳ್ಳುವುದಕ್ಕೆ ದುಷ್ಟಶಕ್ತಿಗಳಿಗೆ ಅವಕಾಶವನ್ನು ಕೊಟ್ಟಂತಾಗುತ್ತದೆ. ನಾವು ಭಸ್ಮಾಸುರನ ಕಥೆಯನ್ನು ಕೇಳಿದ್ದೇವೆ. ಭಸ್ಮಾಸುರನು ಅತಿಶಯವಾದ ತಪಸ್ಸನ್ನು ಮಾಡಿ ಭಕ್ತಿಯಿಂದ ಪರಮೇಶ್ವರನನ್ನು ಒಲಿಸಿಕೊಂಡು ವರವನ್ನು ಬೇಡಿದಾಗ ಭಕ್ತವತ್ಸಲನಾದ ಮಹಿಮನಾದಂತಹ ಮಹೇಶ್ವರನು ಯಾರ ತಲೆಯ ಮೇಲೆ ಕೈಯಿಟ್ಟರೂ ಸುಟ್ಟು ಹೋಗಲಿ, ಭಸ್ಮವಾಗಲಿ ಎಂಬ ವರವನ್ನೇ ಕೊಟ್ಟು ಬಿಡುತ್ತಾನೆ. ಅವನು ಭಕ್ತಪರಾಧೀನ. ಧರ್ಮಾಧರ್ಮಗಳನ್ನಾಗಲಿ ಮುಂದಿನ ಆಗುಹೋಗುಗಳನ್ನಾಗಲಿ ವಿವೇಚನೆಯನ್ನೇ ಮಾಡುವುದಿಲ್ಲ. ಅಂತಹ ನಿಷ್ಕಲ್ಮಶ ಶುದ್ಧ ಹೃದಯ ಭೋಳೆನಾಥ ಎಂದೇ ಹೇಳುವರು. ಅಂಥ ಶಂಕರನು ಕೊಟ್ಟ ಆ ಒಂದು ವರದಿಂದ ಶಂಕರನಿಗೇ ತೊಂದರೆಗಳಾಗುತ್ತದೆ, ಅವಾಂತರಗಳಾಗುತ್ತದೆ. ನೋಡಿ, ವರವನ್ನು ಒಂದನ್ನು ಕೊಟ್ಟಿದ್ದರಿಂದಲೇ ದುರುಪಯೋಗವನ್ನು ಮಾಡಿಕೊಂಡಂತಹ ಆ ಒಂದು ಆಸುರಿ ಗುಣಗಳುಳ್ಳಂತಹ ಭಸ್ಮಾಸುರ ಶಂಕರನನ್ನೇ ಅಟ್ಟಾಡಿಸಿಕೊಂಡು ಹಿಂಬಾಲಿಸುತ್ತಾನೆ. ಆ ಕಾರಣದಿಂದಲೇ ಇಂತಹ ರಹಸ್ಯತಮವಾದಂತಹ ಸಿದ್ಧಿಗಳನ್ನು ಕೊಡುವಂತಹ, ಆ ಸಿದ್ಧಿಗಳನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ಆಸುರಿ ಶಕ್ತಿಗಳು ಮನುಜರಲ್ಲಿಯೂ ಬರಬಹುದು ಎಂಬ ಕಾರಣದಿಂದ ಇವುಗಳನ್ನು ರಹಸ್ಯತಮವಾಗಿ ಇಡಲಾಗಿದೆ. ಅದು ಸದುಪಯೋಗವನ್ನು ಪಡಿಸಿಕೊಂಡರೆ ಅದಕ್ಕೆ ದೇವತೆಗಳ ಸಹಾಯ ಸದಾ ಇದ್ದೇ ಇರುತ್ತದೆ. ಈ ದಿಸೆಯಲ್ಲಿ ಯೋಚಿಸಿದಾಗ ಮಹಾವಿಷ್ಣುವು ಯಾವ ವರವನ್ನು ಕೊಟ್ಟಿರುವ ಪುರಾತನ ಪುರಾಣಗಳ ಕಥೆಗಳಲ್ಲಿಲ್ಲ. ಅವನು ಕೊಡುವ ವರವೆಲ್ಲವೂ ಧರ್ಮಾತ್ಮನನ್ನಾಗಿ ಮಾಡಿದ ಮೇಲೆಯೇ ಕೊಡುವುದು. ಅವನ ಭಕ್ತನನ್ನು ಸರಿಯಾದ ರೀತಿಯಲ್ಲಿ ಪರೀಕ್ಷೆ ಮಾಡಿದ ಮೇಲೆಯೇ, ಅವನು ಯಾವುದನ್ನು ದುರುಪಯೋಗಪಡಿಸಿಕೊಳ್ಳುವುದಿಲ್ಲವೆಂಬುದನ್ನು ಖಚಿತ ಮಾಡಿಕೊಂಡೇ ಆನಂತರದಲ್ಲಿಯೇ ವರವನ್ನು ಕೊಡುವಂಥವನು. ನೋಡಿ, ಮಹಾವಿಷ್ಣುವಿನಿಂದ ವರವನ್ನು ಪಡೆದು ಧ್ರುವಲೋಕವನ್ನೇ ಪಡೆದಂತಹ ಧ್ರುವ ಚರಿತ್ರೆ ಎಲ್ಲರಿಗೂ ತಿಳಿದಿದೆ. ಆ ಧ್ರುವಲೋಕವನ್ನೇ ಭಕ್ತನಿಗಾಗಿ ಕೊಟ್ಟು ಬಿಟ್ಟ. ಧ್ರುವ ನಕ್ಷತ್ರದ ವಿಚಾರ ನಮಗೆಲ್ಲವೂ ತಿಳಿದಿರುವುದೇ. ಜ್ಯೋತಿಷ್ಶಾಸ್ತ್ರದಲ್ಲಿ ಧ್ರುವ ನಕ್ಷತ್ರವನ್ನು ಬರೆದಿದ್ದಾಗ್ಯೋ ಅದರ ಬಗ್ಗೆ ತಿಳಿಯದಿದ್ದಾಗ್ಯೋ ಬೇರೆ ನಕ್ಷತ್ರಗಳ ವಿಷಯದಲ್ಲಿ ಜ್ಯೋತಿಷ್ಶಾಸ್ತ್ರದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡಿರುವ ನಮಗೆ ಧ್ರುವ ನಕ್ಷತ್ರವೇ ಇನ್ನೊಂದು ಸಾಕ್ಷಿಯಾಗಿ ಕಾಣುತ್ತದೆ. ಹಿಂದಿನ ಪುರಾತನ ರಹಸ್ಯಮಯವಾದ ಈ ಮಹಾಜ್ಞಾನ, ಮಹಾಸಿದ್ಧಿಗಳನ್ನು ಒಳಗೊಂಡಿರುವಂತಹ
ಅತ್ಯಂತ ಶಕ್ತಿ ಕೇಂದ್ರಗಳನ್ನು ಹೊಂದಿರುವಂತಹ, ಆ ಬಲಾಬಲಗಳನ್ನು ಅಳೆಯುವಂತಹ ಶಕ್ತಿಯುಳ್ಳಂತಹ ಜ್ಞಾನಿಗಳಿಗೆ ಮಾತ್ರ ಲಭ್ಯವಾಗಬೇಕು. ಆಸುರಿ ಶಕ್ತಿಗಳಿಗೆ ತಲುಪಬಾರದು. ಅದು ಸರಿಯಾಗಿಯೇ ಇದೆ. ಏಕೆಂದರೆ ಇಂದಿನ ಕಾಲದಲ್ಲಿಯೂ ದುಷ್ಟರಿಗೆ ಪರಮಾಣು ಬಾಂಬ್ ಆಗಲಿ, ನ್ಯೂಕ್ಲಿಯರ್ ಬಾಂಬ್ ಆಗಲಿ, ಅತ್ಯಂತ ದೊಡ್ಡ ದೊಡ್ಡ ಅಸ್ತ್ರಶಸ್ತ್ರಗಳಾಗಲಿ ಅವರಿಗೆ ಸಿಗದಂತೆ ಕಾಪಾಡಿಕೊಳ್ಳುವುದೇ ಪ್ರತಿಯೊಂದು ಸರ್ಕಾರದ ನಿಯಮವಾಗಿದೆ. ಅಷ್ಟರಿಂದಲೇ ತಿಳಿದು ಬಿಡುತ್ತದೆ. ದುಷ್ಟ ಜನರ ಕೈಗೆ ಶಕ್ತಿಯುತವಾದ ಅಸ್ತ್ರಗಳು ತಲುಪಬಾರದು. ಅಂದಿಗೂ ಇಂದಿಗೂ ಎಂದೆಂದಿಗೂ ಈ ರೀತಿಯ ವಾದವೇ ಮನ್ನಣೆಯನ್ನು ಪಡೆಯುತ್ತದೆ. ದುಷ್ಟ ಸಾಮ್ರಾಜ್ಯ ಬೆಳೆಯಬಾರದು, ದುಷ್ಟ ಶಕ್ತಿಗಳು ಬೆಳೆಯಬಾರದು. ಆಗೆಲ್ಲ ಧರ್ಮದ ಅವನತಿಯಾಗುತ್ತದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಎಂಬ ಕೃಷ್ಣನ ವಾಣಿಯನ್ನು ಜ್ಞಾಪಿಸಿಕೊಳ್ಳುತ್ತಾ ಕ್ಷೇತ್ರನ ಬಗ್ಗೆ ಮತ್ತು ಕ್ಷೇತ್ರಜ್ಞನ ಬಗ್ಗೆ ಮುಂದಿನ ಶ್ಲೋಕಗಳಲ್ಲಿ ತಿಳಿದುಕೊಳ್ಳೋಣ. ಕೃಷ್ಣಾರ್ಪಣಮಸ್ತು.